टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। यस सर ರೆಡಿನಾ? ಹಾಂ ಸರ್. ಈ ದಿವಸ ಸಾಯಂಕಾಲ 4 ವಾಲ್ಸ್ ಅವೆನ್ಯೂ ಅಂತ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್, ಅರೌಂಡ್ 14 ಸ್ಟೋರಿಡ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸು ಸರ್ಜಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವಂಥ ಒಂದು ಈ ಬಿಲ್ಡಿಂಗು. ಇಲ್ಲೇ ಸಾಯಂಕಾಲ ನಮಗೆ ಒಂದು ಫೋನ್ ಮುಖಾಂತರ ಗೊತ್ತಾಗುತ್ತೆ ಈ ರೀತಿ ಒಂದು ಮರ್ಡರ್ಸ್ ಆಗಿದ್ದಾವೆ ಅಂತ ತಿಳ್ಕೊಂಡ್ಬಿಟ್ಟು ನಮಗೆ ಫೋನ್ ಬಂದಿದೆ. ಆ ಬೇಸಿಸ್ ಮೇಲೆ ಇಮಿಡಿಯೇಟಾಗಿ ನಮ್ಮ ಆಫೀಸಸ್ ಬರ್ತಾರೆ, ನಾವು ಎಲ್ಲರೂ ಕೂಡ ಬಂದಿದ್ದೀವಿ. ತಿಳ್ಕೊಂಡಿದ್ದು ಮೇಲೆಲ್ಲ ಸ್ಪಾಟೆಲ್ಲ ವಿಸಿಟ್ ಮಾಡಿ ನೋಡಿದಾಗೆ ಗೊತ್ತಾಗಿದೆ ಏನಂತಾರೆ, ಟೋಟಲ್ 3 ವ್ಯಕ್ತಿಗಳದ್ದು ಡೆತ್ ಆಗಿದೆ. ಬೇಸಿಕ್ಲಿ ಇವರು ಪ್ಲಂಬಿಂಗ್ / ಬೇರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಇದ್ದಾರಂತ ನಮಗೆ ಈಗ ಪ್ರಿಲಿಮಿನರಿ ಮಾಹಿತಿ ಗೊತ್ತಾಗಿದೆ. 3 ಜನರದು ಡೆತ್ ಆಗಿರೋದು ಮಾಹಿತಿ ಕೂಡ ಗೊತ್ತಾಗಿದೆ. ಒಬ್ಬ ರಾಧೇಶ್ಯಾಮ, ಒಬ್ಬ ಅಂಶುಲ್ ಮತ್ತು ಇನ್ನೊಬ್ಬ ದೀಪು ಅಂತ 3 ಜನ ಇದ್ದಾರೆ. ಈ 3 ಜನರದ್ದು ಇನ್ನೂ ಡೀಟೇಲಾಗಿ ಮಾಹಿತಿ ತೆಗಿಬೇಕಾಗಿದೆ. ಇವರು ಒರಿಜಿನಲಿ ಫ್ರಮ್ ಬಿಹಾರ್ ಅಂತ ಅದನ್ನು ಕೂಡ ತಿಳಿದು ಬಂದಿದೆ. ಆ ಬೇಸಿಸ್ ಮೇಲೆ ಇದನ್ನು ಮಾಡಿದ್ದು ಏನು ಅಂತಂದರೆ, ಬ್ಯಾಕ್ಗ್ರೌಂಡು ಇವತ್ತು ಈ ಹೋಲಿ ಹಬ್ಬದ ಪ್ರಯುಕ್ತ ಇಲ್ಲೇ 3 ದಿವಸ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ, ಲೇಬರರ್ಸ್ಗೆಲ್ಲರಿಗೂ ರಜೆ ಕೊಟ್ಟಿದ್ದಾರೆ. ಈ ಕನ್ಸ್ಟ್ರಕ್ಷನ್ ಸೈಟ್ದವರು, ಇದಕ್ಕೆ ಇನ್ಚಾರ್ಜ್ ಇದ್ದವರು ಕೂಡ ಅವರು ಕೂಡ ರಜೆಗೆ ಹೋಗಿದ್ದಾರೆ. ಈ ರಜೆ ಮಧ್ಯದಲ್ಲಿ ಈ 3 ಪ್ಲಂಬರ್ಸ್ ಇವರೆಲ್ಲರೂ ಕೂಡಿ ಒಂದು ಪಾರ್ಟಿ ಇಟ್ಕೊಂಡಿದ್ದಾರೆ. ಪಾರ್ಟಿ ಅಂತಂದರೆ ಅಷ್ಟೇ ಲೋಕಲ್ ತಮ್ಮ ಫ್ರೆಂಡ್ ಸರ್ಕಲ್. ಇನ್ನೊಂದು 3 ರಿಂದ 4 ಜನ ಇವರೇನಿದ್ದಾರೆ ಅವರು ಡೆತ್ ಆದವರು ಇನ್ನೊಂದು ಕಡೆ ಕನ್ಸ್ಟ್ರಕ್ಷನ್ ಸೈಟ್ಸ್ ದೊಡ್ಡ ಕನಾಲಿ ಅಂತ ಏನಿದೆ ಅಲ್ಲಿಂದ ಬಂದಿದ್ದಾರೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ವೆರಿಫೈ ಮಾಡಬೇಕಾಗಿದೆ. ಅವ್ರು ಇಲ್ಲಿ ವರ್ಕರ್ ಇದ್ದಾರೋ ಅಥವಾ ಅಲ್ಲಿ ವರ್ಕರ್, ಅದನ್ನು ವೆರಿಫೈ ಮಾಡಬೇಕಾಗಿದೆ. ಅವರು ಫೋನ್ ಮಾಡಿ ಕರೆಸ್ತಾರೆ. ಇವತ್ತು ಮಧ್ಯಾಹ್ನ ಇಲ್ಲೇ ಡ್ರಿಂಕ್ ಪಾರ್ಟಿ ಮಾಡೋಕ್ಕೆ ಅಂತ ತಿಳ್ಕೊಂಡ್ಬಿಟ್ಟು ಕರೆಸಿ ಶುರು ಮಾಡಿದ್ದು. ಒಬ್ಬ ವ್ಯಕ್ತಿ ಯಾರು ಇದರೊಳಗೆ ಅಕ್ಯೂಸ್ಡ್ ಇದ್ದಾರೆ, ಅವರ ಸಿಸ್ಟರ್ ಜೊತೆಗೆ ಇನ್ನೊಬ್ಬ ಯಾರು ಡಿಸೀಸ್ಡ್ ಇದ್ದಾನೆ, ಅವ್ರದ್ದೇನೋ ಫೋನ್ ಮುಖಾಂತರ ಮಾತುಕತೆ ಏನೋ ಅಂತ ಆಗಿದ್ದು ಅಂತ ಈ ವಿಷಯದ ಬಂದ ಮೇಲೆ ಜಗಳ ಶುರು ಆಗಿದ್ದು. ಆ ಬೇಸಿಸ್ ಮೇಲೆ ಜಗಳ ಬೆಳೆದು ಅತಿರೇಕಕ್ಕೆ ಹೋಗಿ ಅಲ್ಲಿರುವಂಥ ಒಂದು ರಾಡ್ ಏನಿರ್ತವೆ ಕನ್ಸ್ಟ್ರಕ್ಷನ್ ಸೈಟ್ಲಿರುವಂಥ ಒಂದು ರಾಡು ಮತ್ತು ಬಾಟಲ್ಗಳನ್ನು ಬಳಕೆ ಮಾಡಿಬಿಟ್ಟು ಅವರು ಹೊಡೆದಿದ್ದಾರೆ. ಟೋಟಲ್ 3 ಜನ ಲೇಬರರ್ಸ್ದು ಡೆತ್ ಆಗಿದೆ. 2 ಅಲ್ಲೇ ಮೇಲೆ ಇದ್ದಾರೆ 3rd ಫ್ಲೋರಲ್ಲಿ, ಒಬ್ಬಂದು ಬಾಡಿ ಕೆಳಗಡೆ ಇನ್ನೂ ಜೀವಿತ ಇದ್ದ. ಅವನು ಆ್ಯಂಬುಲೆನ್ಸ್ ಬಂದಾಗ ಅದು ಆ್ಯಂಬುಲೆನ್ಸ್ ಒಳಗಡೆ ಹಾಕೋಕ್ಕಿಂತ ಮುಂಚೆನೇ ಡೆತ್ ಆಗಿದ್ದು, ಅವನು ಕೂಡ ಇಲ್ಲಿದೆ. ಸೊ ಟೋಟಲ್ 3 ಬಾಡೀಸು ಮರ್ಡರ್ ಆಗಿದ್ದು ನಮಗೆ ಇವತ್ತು ಇದು ಗೊತ್ತಾಗಿದೆ. ಇಮಿಡಿಯೇಟ್ಲಿ ನಾವೆಲ್ಲ ಸ್ಪಾಟ್ ವಿಸಿಟ್ ಮಾಡಿದ ನಂತರ ಈಗ ನಮಗೆ ಯಾರು ಮಾಡಿದ್ದು ಏನು ಅಂತ ಒಂದು ಪ್ರಿಲಿಮಿನರಿ ಇದೆ, ಮಾಹಿತಿ ಇದೆ. ಆ ಬೇಸಿಸ್ ಮೇಲೆ ಈಗ ನಮ್ಮ ಒಂದು 4 ತಂಡಗಳನ್ನು ನಾವು ರಚನೆ ಮಾಡಿದ್ದೀವಿ. ಈಗ ನಮ್ಮ ಇನ್ಸ್ಪೆಕ್ಟರ್ ಅತ್ತಿಬೇಲೆ, ಹೆಬ್ಬಗೋಡೆ, ಜಿಗನಿ ಮತ್ತು ಸೂರ್ಯ ಸಿಟಿ 4 ಇನ್ಸ್ಪೆಕ್ಟರ್ಸ್ಗೆ ನಾವೊಂದು ಸ್ಪೆಸಿಫಿಕ್ಕಾಗಿ ಕೆಲಸ ಕೊಟ್ಟಿದ್ದೀವಿ. ಆದಷ್ಟು ಬೇಗ ವಿದಿನ್ ಫ್ಯೂ ಅವರ್ಸ್ ನಾವು ಯಾರು ಇದನ್ನು ಮಾಡಿದ್ದಾರೆ ಅವರಿಗೆ ಸೆಕ್ಯೂರ್ ಮಾಡುವಂಥ ಒಂದು ನಮಗೆ ಒಂದು ಕೆಲಸ ಇದೆ. ಅದನ್ನು ಇಮಿಡಿಯೇಟ್ ಮಾಡ್ತೀವಿ. ಸರ್, ಮೃತರೆಲ್ಲರೂ ಹೊರಗಡೆ ಅವರೇ ಸರ್? ಬೇರೆ ಎಲ್ಲೋ ಕನ್ಸಲ್ಟ್ ಮಾಡ್ತಾರೆ? ಮೃತರು ಮತ್ತು ಅಕ್ಯೂಸ್ಡು ಎಲ್ಲರೂ ಕೂಡ ಬಿಹಾರ್ ಮೂಲದವರು ಅಂತ ಕ್ಲಿಯರಾಗಿ ಗೊತ್ತಿಲ್ಲ. ಅದನ್ನೇ ಹೇಳ್ತಾ ಇರೋದು. ಮೃತದವರು ನಮಗೆ ಈಗ ಮಾಹಿತಿ ಸಿಕ್ಕಿದ ಪ್ರಕಾರ ಅವರು ಇನ್ನೊಂದು ಸೈಟಲ್ಲಿ ಕೆಲಸ ಮಾಡ್ತಿದ್ರು ಅಂತ ಅದೇ ಹೇಳಿದೆ. ದೊಡ್ಡ ಕನಾಲಿ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಬಂದಿದ್ದರು ಇವ್ರ ಜೊತೆಗೆ ಪಾರ್ಟಿ ಮಾಡೋಕ್ಕೆ ಅಂತ ಒಂದು ಮಾಹಿತಿ. ಅದನ್ನು ವೆರಿಫೈ ಮಾಡಬೇಕು. ಬಿಹಾರದ ಎಲ್ಲಿ ಅವರು? ಅದ್ರದ್ದು ಇನ್ನೂ ಡೀಟೇಲ್ಸ್ ತಗೋಬೇಕಾಗಿದೆ. ಅವ್ರ ಲೇಬರ್ ಕಾಂಟ್ರಾಕ್ಟ್ಸ್ ಏನೋ ಬರಬೇಕಾಗಿದೆ. ಅವರು ತಿಳ್ಕೊತೀವಿ ಅದನ್ನು. ಹೋಲಿ ಆಡಿದ್ರ ಬರೀ ಪಾರ್ಟಿ ಮಾಡಕ್ಕೆ ಬಂದರು ಸರ್? ಪಾರ್ಟಿ ಹೋಲಿ ಪ್ರಯುಕ್ತ ರಜೆ ಇದೆ ಇವರಿಗೆಲ್ಲ, ಆದರೆ ಹೋಲಿ ಆಡಿಲ್ಲ ಇವರು. ಹೋಲಿಯ ಹಬ್ಬದ ಸಂದರ್ಭದಲ್ಲಿ ಅವರು ಪಾರ್ಟಿಯನ್ನು ಇವರು ಡ್ರಿಂಕ್ಸ್ ಮಾಡಿ ಪಾರ್ಟಿ ಮಾಡುವಂಥದ್ದು. ಅಲ್ಲಿ ಮೇಲೆ ನಾವು ನೋಡಿದಾಗೆ ಕಿಚನ್ ಒಂದಿದೆ, ಅಲ್ಲಿ ಅಡುಗೆ ಮಾಡಿ ಅದು ಇವತ್ತು ಎಲ್ಲ ಚೆಲ್ಲಾಪಿಲ್ಲಿ ಆಗಿದ್ದಿದೆ ಕಿಚನ್ನು ಕೂಡ. ಸೊ ಅಲ್ಲಿ ಕಿಚನ್ನಲ್ಲಿ ಒಂದು ಕಡೆ ಆಗಿರೋದು, ಇನ್ನೊಂದು ರೂಮಲ್ಲಿ ಏನು ಪಾರ್ಟಿ ಮಾಡ್ತಾರೋ ಅಲ್ಲಿ ಆಗಿರೋದು. ಟೋಟಲ್ಲು ಅಲ್ಲಿ ಹೊಡೆದಾಟ ಆಗಿರೋದು. ಅವರು ಟೋಟಲ್ 7 ರಿಂದ 8 ಜನ ಇದ್ದರು ಒಳಗಡೆ. ಅದರೊಳಗಡೆ 3 ಜನ ಡೆತ್ ಆಗಿದ್ದಿದೆ. ಇಲ್ಲಿ ಯಾರು ಇದ್ದವರು ಇದ್ದರು, ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರು, ಅವರು ಹೊಡೆದಿರಬಹುದು ಅಂತ ಒಂದು ನಮಗೆ ಶಂಕೆ ಇದೆ. ಈಗ ಯಾರಾದರೂ ಸಿಕ್ಕಿದ್ದಾರೆ ಸರ್? ನಡೀತಾ ಇದೆ. ಅದನ್ನು ಆದಷ್ಟು ಬೇಗ ನಾವು ಬೆಳಿಗ್ಗೆ ಅವರಿಗೆ ವಿಲ್ ಗಿವ್ ಯು ದ ಇನ್ಫಾರ್ಮೇಷನ್. ಆಯ್ತಲ್ವಾ? ಎಸ್ ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು.